ಶೆಜ್ವಾನ್ ಫ್ರೈಡ್ ರೈಸ್ ಮಾಡೋದು ಹೇಗಂತ ನೋಡೋಣ. 2 ಕಪ್ ಆಗೋಷ್ಟು ರೈಸನ್ನು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿರೋದು 1/4 ಕಪ್ ಬೇಕಾಗುತ್ತೆ. ಬೀನ್ಸು 1/4 ಕಪ್ ಬೇಕಾಗುತ್ತೆ. ಕ್ಯಾಬೇಜು 1 ಕಪ್ ಬೇಕಾಗುತ್ತೆ. ಕ್ಯಾರೆಟು 1/4 ಕಪ್ ಬೇಕಾಗುತ್ತೆ. ಈರುಳ್ಳಿ 1/4 ಕಪ್ ಬೇಕಾಗುತ್ತೆ. ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಎಲೆ ಇದೊಂದು ಸ್ವಲ್ಪ 1-2 ಚಮಚ ಬೇಕಾಗುತ್ತೆ. ಅಡುಗೆ ಎಣ್ಣೆ 4 ಸ್ಪೂನ್. ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ 2 ಸ್ಪೂನ್ ಬೇಕಾಗುತ್ತೆ. 2 ಸ್ಪೂನ್ ಎಣ್ಣೆ ಹಾಕುತ್ತಾ ಇದ್ದೀನಿ. ಈಗ ಇದಕ್ಕೆ ಒಂದೊಂದಾಗಿ ತರಕಾರಿನ ಹಾಕ್ಕೊಳ್ಳೋಣ. ಫಸ್ಟು ಈರುಳ್ಳಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ಳಿ. ಇವಾಗ ಬೀನ್ಸನ್ನು ಹಾಕುತ್ತಾ ಇದ್ದೀನಿ. ಕ್ಯಾರೆಟನ್ನು ಹಾಕುತ್ತಾ ಇದ್ದೀನಿ. ಕ್ಯಾಬೇಜನ್ನು ಹಾಕುತ್ತಾ ಇದ್ದೀನಿ. ಎಲ್ಲನೂ ಹಾಕಿ ಫ್ರೈ ಮಾಡಿ. ಹಸಿಮೆಣಸಿಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಹಸಿ ವಾಸನೆ ಹೋಗೋ ತನಕ. ಈಗ ರೈಸನ್ನು ಹಾಕ್ಕೊಳ್ಳಿ. ಎರಡು ಕಪ್ ರೈಸಿಗೆ 2 ಚಮಚ ಶೆಜ್ವಾನ್ ಫ್ರೈಡ್ ರೈಸ್ ಪೌಡರ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಪ್ರಿಂಗ್ ಆನಿಯನ್ನ ಹಾಕ್ತಾ ಇದೆ. ಇದು ಈಗ ರೆಡಿ ಆಗಿದೆ. ಫ್ರೈಡ್ ರೈಸ್ ಈಗ ರೆಡಿ ಆಗಿದೆ.